ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ. ಮನೆ ಮನೆಗೂ ಎಸ್ಐಆರ್ ಸಿಬ್ಬಂದಿಗಳು ಆಗಮಿಸ್ತಾ ಇದ್ದಾರೆ. ಮನೆ ಮನೆಗೆ ಭೇಟಿ ನೀಡಿ ಫಾರ್ಮ್ ಅನ್ನ ತುಂಬಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ. ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ ಶುರುವಾಗಿ ಮನೆ ಮನೆಗೂ ಕೂಡ ಎಸ್ಐಆರ್ ಸಿಬ್ಬಂದಿ ಭೇಟಿಯನ್ನ ನೀಡ್ತಾ ಇದ್ದಾರೆ. ಮನೆ ಮನೆಗೆ ಭೇಟಿಯನ್ನ ನೀಡಿ ಫಾರ್ಮ್ ತುಂಬಿಸುವಂತಹ ಪ್ರಕ್ರಿಯೆ ನಡೀತಾ ಇದೆ. ಹಳ್ಳಿ, ಪಟ್ಟಣ, ನಗರ ಸೇರಿ ಬೆಂಗಳೂರಿನಲ್ಲೂ ಕೂಡ ಎಸ್ಐಆರ್ ಪ್ರಕ್ರಿಯೆ ಈಗಾಗಲೇ ಶುರುವಾಗಿ ಮುಂದುವರಿತಾ ಇದೆ. ಆದರೆ ಮೊದಲ ದಿನದಿಂದಲೇ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಗೊಂದಲ ಸೃಷ್ಟಿಯಾಗಿತ್ತು. ಮತಪಟ್ಟಿಯನ್ನ ಪರಿಷ್ಕರಿಸಲು ಮನೆ ಮನೆಗೆ ಬರ್ತಾ ಇಲ್ಲ ಎನ್ನುವ ಆರೋಪ ಕೇಳಿಬಂದಿತ್ತು. ಮಸೀದಿ, ದೇವಸ್ಥಾನ, ಕಲ್ಯಾಣ ಮಂಟಪದಲ್ಲಿ ಎಸ್ಐಆರ್ ನಡೀತಾ ಇದೆಯಾ ಎನ್ನುವ ಪ್ರಶ್ನೆಯೂ ಕೂಡ ಎದುರಾಗಿತ್ತು. ನಿಮ್ಮ ಮನೆಗೆ ಸಿಬ್ಬಂದಿ ಬಂದಿದ್ರಾ? ಫಾರ್ಮ್ ಅನ್ನ ಫಿಲ್ ಮಾಡಿದ್ರಾ? ನಿಮ್ಮ ಮತವನ್ನ ಕಾಯ್ದುಕೊಳ್ಳಲು ನಿಯೋಜಿತ ಸಿಬ್ಬಂದಿ ನೆರವಾದ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ನಿಮ್ಮೂರಲ್ಲಿ ಸಮರ್ಪಕವಾಗಿ ಮತಪಟ್ಟಿ ಪರಿಷ್ಕರಣೆ ಆಗ್ತಾ ಇದೆಯಾ? ಪವರ್ ಟಿವಿಗೆ ನೀವು ನೇರವಾಗಿ ಕರೆಯನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕೂಡ ಹಂಚಿಕೊಳ್ಳಬಹುದು. ರಾಜ್ಯದಲ್ಲಿ ಈಗಾಗಲೇ 1,88,00,000 ಮನೆಗಳಿರುವಂತಹ ಮಾಹಿತಿ ಇದೆ. BLOಗಳು 3 ಬಾರಿ ಮನೆಗೆ ಖುದ್ದಾಗಿ ಭೇಟಿಯನ್ನ ಮಾಡಬೇಕು, ಮಾಹಿತಿಯನ್ನ ಕೂಡ ಹಂಚಿಕೊಳ್ಬೇಕು. ಅಂದ್ರೆ ಮನೆ ಮನೆಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಅಲ್ಲಿನ ಮನೆಯವರೇನಿರ್ತಾರೆ ಅವರಿಗೆ ಒಂದು 2 ಫಾರ್ಮ್ ಅನ್ನ ನೀಡಬೇಕಾಗುತ್ತೆ. ಫಾರ್ಮ್ ಅನ್ನ ನೀಡಿ ಆ ಫಾರ್ಮ್ ಅನ್ನ ಭರ್ತಿ ಮಾಡಿ ಎಷ್ಟು ಜನ ಇದ್ದಾರೆ ಎಲ್ಲಾ ಮಾಹಿತಿಯನ್ನ ಕೂಡ ಕಲೆ ಹಾಕಬೇಕಾಗುತ್ತೆ. ಎಸ್ಐಆರ್ ಪ್ರಕ್ರಿಯೆ ಸಮರ್ಪಕವಾಗಿ ನಡೀತಾ ಇಲ್ಲ ಎಂಬುವ ಆರೋಪ ಕೂಡ ಕೇಳಿ ಬಂದಿದೆ. ಚುನಾವಣಾ ಆಯೋಗಕ್ಕೆ ಮೈತ್ರಿ ನಾಯಕರು ಈಗಾಗಲೇ ದೂರು ಸಲ್ಲಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ ನೇತೃತ್ವದಲ್ಲಿ ದೂರನ್ನ ಸಲ್ಲಿಸಲಾಗಿದೆ. ಈ ವೇಳೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ನಾಯಕರು ಕೂಡ ಉಪಸ್ಥಿತರಿದ್ದರು. ದೂರನ್ನ ಸಲ್ಲಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಮೈತ್ರಿ ನಾಯಕರು ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಿಜೆಪಿ ನಾಯಕರು. ರಾಜ್ಯಕ್ಕೆ ಆಗಮಿಸಲಿದೆ ಕೇಂದ್ರ ಚುನಾವಣಾ ಆಯೋಗದ ನಿಯಮ. ಹೆಸರೇನಾದ್ರೂ ಬಿಟ್ಟು ಹೋಗಿದ್ರೆ ಅದನ್ನ ಫಿಲ್ ಮಾಡಬೇಕಾಗುತ್ತೆ. ಹಾಗಾದ್ರೆ ಎಸ್ಐಆರ್ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ, ಅಧಿಕಾರಿಗಳು BLO ಅಧಿಕಾರಿಗಳು ಮನೆಗೆ ಬಂದಂತಹ ಸಂದರ್ಭದಲ್ಲಿ ಒಂದು ಅರ್ಜಿಯನ್ನ ಕೊಡ್ತಾರೆ. ಆ ಅರ್ಜಿಯನ್ನ ಫಿಲ್ ಮಾಡಬೇಕಾಗುತ್ತೆ. ಇದರ ಉದ್ದೇಶ ಏನು ಅಂತ ಅಂದ್ರೆ ನಕಲಿ ಮತದಾರರನ್ನ ಪತ್ತೆ ಹಚ್ಚಬೇಕು. ಜೊತೆಗೆ ಈಗ 18 ವರ್ಷ ತುಂಬಿರುವಂತಹ ನೂತನ ಮತದಾರರೇನಿದ್ದಾರೆ ಅವ್ರಿಗೂ ಕೂಡ ಹೊಸದಾಗಿ ವೋಟರ್ ಐಡಿಯನ್ನ ಕ್ರಿಯೇಟ್ ಮಾಡಬೇಕು. ಇದರಿಂದ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಇನ್ನು ಕೆಲವೊಂದು ಕಡೆ ಈಗಾಗಲೇ ಒಬ್ಬ ಮತದಾರ 2, 3 ID ಕಾರ್ಡ್ ಅನ್ನ ಹೊಂದಿದ್ದಾರೆ ಎನ್ನುವ ಆರೋಪ ಕೂಡ ಇದೆ. ಹಾಗಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗಿತ್ತು. ಇನ್ನು ಆನ್ಲೈನ್ ಮೂಲಕ ಸಹ ಅರ್ಜಿಯನ್ನ ಕೂಡ ಸಲ್ಲಿಸಬಹುದು. ಅಧಿಕಾರಿಗಳು ಪ್ರತಿ ಮನೆಯಲ್ಲಿ 2 ನಿಗದಿತ ಅರ್ಜಿ ಫಾರ್ಮ್ ಅನ್ನ ತುಂಬಿಸ್ತಾರೆ. ಆ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಬೇಕು. ಅಕಸ್ಮಾತ್ ಏನಾದರೂ ನಿಮಗೆ ಕಂಪ್ಲೇಂಟ್ ಏನಾದರೂ ಇದ್ರೆ ಸಿಬ್ಬಂದಿ ಏನಾದರೂ ಸರಿಯಾದ ರೀತಿಯಲ್ಲಿ ನಡ್ಕೊಳ್ತಾ ಇಲ್ಲ ಅಂತ ಏನಾದರೂ ಕಂಪ್ಲೇಂಟ್ ಇದ್ರೆ ಅದರ ದೂರನ್ನ ಕೂಡ ಸಲ್ಲಿಸಬಹುದು. ಇನ್ನು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿದ ಬಳಿಕ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಮತ್ತು ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಚುನಾವಣಾ ಆಯೋಗದಿಂದಲೂ ಬಹುಶಃ ಇವತ್ತು ಇಬ್ಬರನ್ನ ಡೆಪ್ಯೂಟ್ ಮಾಡಿದ್ದಾರೆ. ಇದರ ಬಗ್ಗೆ ಯಾವ ರೀತಿಯಲ್ಲಿ ಇಲ್ಲಿ ನಡೀತಾ ಇರತಕ್ಕಂಥ ಮಾಹಿತಿಗಳನ್ನ ಪಡಿತಕ್ಕಂಥದಕ್ಕೆ ಅವ್ರಿಗೆ ಅಸಿಸ್ಟ್ ಮಾಡ್ಲಿಕ್ಕೆ. ಆದ್ರೆ ಇವತ್ತು ಕಳೆದ 5 ದಿವಸಗಳಿಂದ ಪ್ರತಿದಿನ ಮಾಧ್ಯಮದ ಸ್ನೇಹಿತರು ಸಹ ನೀವು ಇಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ಪ್ರಕ್ರಿಯೆ ನಿಷ್ಪಕ್ಷಪಾತವಾಗಿ ಯಾವುದೇ ರೀತಿಯ ದೋಷವನ್ನ ಇವತ್ತು ಜಾರಿಗೆ ತರತಕ್ಕಂಥದಕ್ಕೆ ಅವಕಾಶ ಕೊಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತು ಕೆಲಸ ಆಗ್ತಿಲ್ಲ ಅಂತಕ್ಕಂಥದ್ದನ್ನ ನೀವು ಸಹ ಈಗೇನು ದಾಖಲೆ ಸಮೇತವೇ ಪ್ರತಿಬಿಂಬಿಸ್ತಾ ಇದ್ದೀರಿ. ಇವತ್ತು ಈ 5 ದಿನಗಳ ಕಾಲ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳ ಮಾಹಿತಿಗಳನ್ನ, ದಾಖಲೆಗಳನ್ನ, ಪೆನ್ ಡ್ರೈವ್ ಅನ್ನ ಇವತ್ತು 2 ಪಕ್ಷದಲ್ಲಿ ನಾವೇನು ಕಲೆಕ್ಟ್ ಮಾಡಿದ್ದೇವೆ, ಕೊಟ್ಟಿದ್ದೇವೆ ಇವತ್ತು ಚುನಾವಣಾ ಇಲ್ಲಿಯ ಆಯುಕ್ತರಿಗೆ. ಅದರಿಂದ ಇವತ್ತು ಈ ರಾಜ್ಯ ಸರ್ಕಾರ ಇವತ್ತು ಯಾವ ರೀತಿ ಎಲ್ಲ ಪಾರ್ಟ್ನರ್ಸ್ ನಾನು, ಕುಮಾರಸ್ವಾಮಿ ಅವರು, ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಶೋಭಾ ಕರಂದ್ಲಾಜೆ ಅವರು, ಸದಾನಂದ ಗೌಡರು ಮತ್ತು ಎಲ್ಲ ಇತರ ಧುರೀಣರು ಸೇರಿ ನಾವಿವತ್ತು ಚುನಾವಣಾ ಆಯೋಗಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ಸಿನ ಕುಮ್ಮಕ್ಕಿನಿಂದ ಇದರ ಒಂದು ವಿರುದ್ಧ ಪ್ರತಿಭಟಿಸಿ ಮನವಿಯನ್ನ ಕೊಟ್ಟಿದ್ದೇವೆ. ವಿಶೇಷವಾಗಿ ವಾಟ್ಸ್ಆಪ್ ಗ್ರೂಪ್ ಅನ್ನ ರಚನೆ ಮಾಡಿ ಸಂತೆ ನಡೀತಿರುವಂತಹ ಪ್ರದೇಶದಲ್ಲಿ, ಮದರ್ಸಾದಲ್ಲಿ ಮತ್ತು ಮಸೀದಿಯಲ್ಲಿ ಕಾಂಗ್ರೆಸ್ಸಿನ ಬಹುತೇಕ ಕಡೆ ಇವತ್ತು
ಪ್ರಹ್ಲಾದ್ ಜೋಶಿ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಾ ಇರುವಂತಹ ವಿಚಾರವಾಗಿದೆ. ಈ ಸಂಬಂಧ ಸಿಎಂ ಡಿ.ಕೆ. ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಆ ಓಣಿಯಲ್ಲಿ ಅವರು ಹೇಳಿದಾಗೆ ಸಂವಿಧಾನದಲ್ಲಿ 324 ಆರ್ಟಿಕಲ್ 324, 325, 326, 327, 329 ವರೆಗೂ ಸಹ ಎಲ್ಲ ಪ್ರಾವಧಾನಗಳು ಸಹ ನಮ್ಮ ಸಂವಿಧಾನದಲ್ಲಿ ಇದೆ. ಚುನಾವಣೆ ಯಾವ ರೀತಿ ಮಾಡೋದು, ಎಲೆಕ್ಟ್ರಲ್ ರೋಲ್ಸ್ ಯಾವ ರೀತಿ ಮಾಡೋದು ಅಂತೆಲ್ಲ ಹೇಳಿ. ಆದ್ರೆ ಇವ್ರಿಗೇನಾದ್ರೂ ಅದ್ರ ಲೋಪದೋಷ ಕಂಡಿಡಿದ್ರೆ ಅದರಲ್ಲಿ ಸರಿ ಮಾಡ್ಕೊಳ್ಬೋದಿತ್ತು. ಆದ್ರೆ ಇವರ ಹುನ್ನಾರ ಮೊದಲು CAA ಮಾಡಿದ್ರು, NRC ಮಾಡಿದ್ರು, ಸುಮಾರು ಜನ ಬಾಂಗ್ಲಾದೇಶಿಗಳಿದ್ದಾರೆ ಅಂತೇಳಿ ಅಸ್ಸಾಮಲ್ಲಿ ದೊಡ್ಡ ಪಟ್ಟಿನೇ ಒಂದು ಬಿಡುಗಡೆ ಮಾಡಿದ್ರು. ಅದರಲ್ಲಿ SIR ವಿಚಾರದಲ್ಲಿ ಕೇಂದ್ರ ಸರ್ಕಾರ ಅಂದ್ರೆ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವಿದನ್ನಾಲೆ ಕೋರ್ಟ್ ಅಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಅದು ಕೂಡ ಮತ್ತೆ ನಾವು ಅದ್ರ ವಿಚಾರವನ್ನ ಏನು ಆ ಟೈಮ್ ಲೈನ್ ಫಿಕ್ಸ್ ಮಾಡಿದ್ರೆ ಅದ್ರ ವಿಚಾರದಲ್ಲಿ ನಾವು ಕೂಡ ಕೋರ್ಟ್ಗೆ ಹಾಕುವಂತವ್ರು ಇದ್ದೇವೆ. ಆದ್ರೆ ಮಧ್ಯದಲ್ಲಿ ನಾವು ಎಲ್ಲರಿಗೂ ಕೂಡ ಮತ ಕೊಡ್ಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ನನಗೆ ಫಸ್ಟ್ ಇವರು ನೋಟಿಸ್ ಕೊಡಿಸ್ತಾರೆ MHA ಇಂದ. ನಮ್ದು ಈಗೆಲ್ಲ ನಿಮ್ಗಾಗ್ಲೇ ಸ್ಟಾರ್ಟ್ ಮಾಡಿದ್ರಲ್ಲ, 20-25 ವರ್ಷದಿಂದ ಸ್ಟಾರ್ಟ್ ಮಾಡಿರಲ್ಲ. ಈಗ ನಿಮ್ ಬುದ್ಧ ವಿಹಾರದು, ನಂದು, ಹೌದು ಎಲ್ಲ ತೆಗಿತಾರೆ. ನಮ್ಮ ಅಣ್ಣನ್ ತೆಗಿತಾರೆ, ತೆಗಿತಾರೆ. ನಾನ್ ಯಾರಿಗ್ ಮದುವೆ ಆಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ ಮಕ್ಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ಪ್ರಾಸಿಕ್ಯೂಷನ್ಗೆ ನೋಟಿಸ್ ಕೊಡ್ತಾರೆ. ಎಸ್, ಇದಿಷ್ಟು ರಾಜಕೀಯ ನಾಯಕರು ಹೇಳ್ತಾ ಇರುವಂತಹ ವಿಚಾರ ಆಗಿದೆ. ವೀಕ್ಷಕರೇ, ನೀವು ಕೂಡ ಪವರ್ ಟಿವಿ ಜೊತೆ ಮಾತನಾಡಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು. ನಿಮ್ಮ ಅಭಿಪ್ರಾಯವನ್ನ ಕೂಡ ಹಂಚಿಕೊಳ್ಬಹುದು. ಇದೀಗ ದಾವಣಗೆರೆಯಿಂದ ಶಿವಮೂರ್ತಿ ಅಂತ ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಸರ್. ಸರ್, ನಿಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ನಿಮ್ಮೂರಲ್ಲಿ ಹೇಗೆ ನಡೀತಾ ಇದೆ ಸರ್ SIR ಪ್ರಕ್ರಿಯೆ? ನಿಮ್ಮೂರಿಗೆ ಬಂದಿಲ್ವಾ? ಬಂದೇ ಇಲ್ಲ ಮೇಡಮ್. ಇಲ್ಲಿ ಇದು ದಾವಣಗೆರೆ ಶಿವಪಾರ್ವತಿ ಬಡಾವಣೆ ಈ ಶಾಮನೂರು. ಓಕೆ, ಈ SIR ಪ್ರಕ್ರಿಯೆ ಬಗ್ಗೆ ಏನ್ ಹೇಳ್ತೀರಾ ತಾವು? ಮೇಡಮ್ ಅದು ಸರಿ ಇದೆ ಮೇಡಮ್, ಅದು ಇರೋದೇ ಸರಿ ಇದೆ ಬಿಡ್ರಿ. ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಕರೆಕ್ಟ್ ಇದೆ. ಅದು ಬರ್ತಿಲ್ವಲ್ಲ ಮೇಡಮ್ ಅವರು? ಅಂದ್ರೆ SIR ಪ್ರಕ್ರಿಯೆ ಅಂತಂದ್ರೆ ವೋಟರ್ ID ಬಗ್ಗೆ, ವೋಟರ್ ID ಮಾಡಿಸೋದ್ರ ಬಗ್ಗೆ ಏನಾದ್ರೂ ನಿಮ್ಮ ನೇಮ್ ಏನಾದ್ರೂ ಚೇಂಜಸ್ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಹೊಸದಾಗಿ ಯಾರಾದ್ರೂ ಸೇರ್ಪಡೆ ಆಗಬೇಕು ಅಂತ ಹೇಳಿದ್ರೆ ಈ ಪ್ರಕ್ರಿಯೆಯನ್ನ ನಡೆಸಲಾಗುತ್ತೆ. ಮೇಡಮ್ ನಮ್ಮವು 4 ಜನ ಸೇರಿಸ್ಬೇಕು ಮೇಡಮ್. 4 ಸೇರಿಸ್ಬೇಕು ಮೇಡಮ್ ನಮ್ಮವು. ಯಾರು ಬಂದಿಲ್ಲ ನೋಡಿ ಮೇಡಮ್, ನಾನು ನೋಡ್ಲೇ ದಾರಿ ಯಾರು ಬಂದಿಲ್ಲ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಪುಟ್ಟಸ್ವಾಮಿ ಅಂತ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ ಸರ್ ಈ SIR ಪ್ರಕ್ರಿಯೆ ಬಗ್ಗೆ ತಾವು? ಮೇಡಮ್ ನಮ್ಮ ಮನೆಗೆ ಮೊನ್ನೆ ಬಂದ್ರು SIRಗೆ BLO ಫಾರಂ ಕೊಟ್ಟು ಹೋಗಿದ್ದಾರೆ. ಫಾರಂ ನಾನೇ ಪಡ್ಕೊಂಡೆ. ಆದ್ರೆ ಫಾರಂ ತುಂಬಿಸ್ಬೇಕು ಅನ್ನುವಾಗ ಅದೊಂಥರ ಕನ್ಫ್ಯೂಸ್ ಆಗೋ ರೀತಿ ಇದೆ. ಕನ್ಫ್ಯೂಸ್ ಆಗ್ತಿದ್ಯಾ? ಯಾಕೆ? ಸಿಬ್ಬಂದಿಗಳು ಮತ್ತೆ ಫಾರಂ ನಲ್ಲಿ ಬಲಭಾಗ 2 ಪೋರ್ಷನ್ ಮಾಡಿದ್ದಾರೆ. ಅದ್ರಲ್ಲಿ ನಾವು ಎಡಗಡೆ ತುಂಬಬೇಕು ಬಲಗಡೆ ತುಂಬಬೇಕು ಅನ್ನೋದೇ ಗೊಂದಲ ಆಗಿ ನಾ ಬಲಗಡೆ ಲೈನ್ ಅನ್ನು ತುಂಬಿಸ್ತೆ. ಆಮೇಲೆ ಬೇರೆ ಎರಡು ಇದು ಇಲ್ಲ, ಎಡಭಾಗದ ಮಾತ್ರ ತುಂಬಿಸಿ, ಇದು ಬಲಗಡೆ ಇದ್ದು ಹೊರಗಡೆಯಿಂದ ಬಂದು ಇಲ್ಲಿ ನಿಮ್ಮ ಮನೆಗೆ ಬಂದಿರೋರು ಯಾರಾದ್ರೂ ನಿಮ್ ರಿಲೇಷನ್ ಇದ್ರೆ ಅವ್ರನ್ನ ಸೇರ್ಸೋದಕ್ಕೆ ಬಲಗಡೆ ತುಂಬಿಸ್ಬೇಕು ಹಾಗೆ ಅಂದ್ರು. ಅಂತವ್ರು ಯಾರು ಇರ್ಲಿಲ್ಲ ನಮ್ಮ ಮನೆಯಲ್ಲಿ. ಯಾರು ಇರ್ಲಿಲ್ವಾ ಅವ್ರು ಬಂದಂತಹ ಸಂದರ್ಭದಲ್ಲಿ? ಇಲ್ಲ, ನಾನಿದ್ದೆ. ಓಕೆ ಓಕೆ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಬೆಂಗಳೂರಿಂದ ಮಂಜುನಾಥ್ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಮಂಜುನಾಥ್ ಅವರೇ, ಕೇಳಿಸ್ತಿದ್ಯಾ? ಕೇಳಿಸ್ತಾ ಇದೆ. SIR ಪ್ರಕ್ರಿಯೆ ಬಗ್ಗೆ ತಾವೇನ್ ಹೇಳ್ತೀರಾ? ಮೇಡಮ್, ನಾವಿಲ್ಲಿ ನ್ಯೂ ಪೇಪರ್ ಅಂತ ಸಂವಿಧಾನ ಹಿಂಭಾಗದಲ್ಲಿ ಮಾತಾಡ್ತೀನಿ ಇರೋದು. ಅಲ್ಲಿ ಇಲ್ಲೊಂದು ನಮ್ದು ಒಂದು ಹರಿಜನ ಸೇವಾ ಸಂಘ ಅನ್ಬಿಟ್ಟು ಒಂದು ಸ್ಲಮ್ ಇದೆ. ಅಲ್ಲಿ ಬಂದು ಇವತ್ತಿಗೂ SRI ಬಂದ್ಬಿಟ್ಟು ಅಲ್ಲೊಂದು ಅಂಗನವಾಡಿ ಸ್ಕೂಲ್ ಇದೆ, ಅದ್ರಲ್ಲೇ ಮಾಡ್ತಿದ್ದಾರೆ ಹೊರತು ಇದುವರೆಗೂ ಬಂದು ಯಾವ ಮನೆಗೂ ಬಂದು ಅವ್ರು ವಿಸಿಟ್ ಮಾಡಿ ಅವರು ಕ್ಲಿಯರ್ ಮಾಡ್ತಾ ಇಲ್ಲ. ಅಂದ್ರೆ ಮನೆ ಮನೆಗೆ ಬರ್ತಾ ಇಲ್ಲ ಅಧಿಕಾರಿಗಳು. ಹೌದು, ಇಲ್ಲಿ ವಯಸ್ಸಾಗಿರೋರು ತುಂಬಾ ಜನ ಇದ್ದಾರೆ. ಅವರು ಆಧಾರ್ ಕಾರ್ಡು ಮತ್ತೆ ವೋಟರ್ ಐಡೆಂಟಿಟಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ.
ಇದುವರೆಗೂ ಒಬ್ರು ಬಂದ್ಬಿಟ್ಟು ಅಲ್ಲಿ ಅವರು SI ಮಾಡಿಲ್ಲ ಅವರು. ಈಗ ಆಲ್ಮೋಸ್ಟ್ ಸುಮಾರು ಜನ ವಯಸ್ಸಾಗಿರೋರು ಇದ್ದಾರೆ, ಮಿಕ್ಕಿದೆಲ್ಲ ಕೂಲಿ ಕೆಲಸಕ್ಕೆ ನಾವು ಕೂಲಿ ಕೆಲಸ ಮಾಡೋರು ನಾವು. ಅಲ್ಲಿ ಬಂದಿರ್ತೀವಿ, ನಮ್ ತಂದೆ ತಾಯಿ ಇರ್ತಾರೆ, ಅವ್ರು ಬಂದು ವೋಟರ್ ID ತಗೊಂಡು ಅಲ್ಲಿ ನೋಡ್ತಿದ್ದಾರೆ ಅಷ್ಟೇ ಹೊರತು ಇವತ್ತು ಅಂಗನವಾಡಿನಲ್ಲೇ ನಡೆಸ್ತಾ ಇದ್ದಾರೆ SI. ಮನೆಗೆ ಬಂದು ಯಾರು ವಿಸಿಟ್ ಮಾಡಿಲ್ಲ. ಓಕೆ, ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಿಲ್ವಾ ಇದ್ರ ಬಗ್ಗೆ? ಇಲ್ಲ ಮೇಡಮ್, ಇದ್ರ ಬಗ್ಗೆ ನಾವು ಯಾರನ್ನು ಅಲ್ಲಿ ಕಾಣಿಸ್ಲಿಲ್ಲ ನಮ್ಗೆ ಹೇಳಕ್ಕೆ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಬೆಂಗಳೂರಿಂದ ಭಾಸ್ಕರ್ ಅಂತ. ನಮಸ್ಕಾರ ಭಾಸ್ಕರ್ ಅವರೇ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ SIR ಪ್ರಕ್ರಿಯೆ ಬಗ್ಗೆ? ಇಲ್ಲಿ ಎಲ್ಲೋ ಬಂದು ಇಲ್ಲೆಲ್ಲೋ ಕುತ್ಕೊಳ್ತಾರೆ, ನಾವು ಹುಡ್ಕೊಂಡು ಹೋಗ್ಬೇಕು. ಅವ್ರು ಯಾರು ಮನೆಗ್ ಬಂದಿಲ್ಲ, ಅವ್ರು ಯಾರೋ ಬೇರೆಯವ್ರ ನಂಬರ್ ಕೊಡ್ತಾರೆ, ನಿಮ್ಮ ಇದನ್ನ ಬೇರೆ ಅಂತಾರೆ. ಆಯ್ತಾ? ಆಮೇಲೆ ಕೇಳಿದ್ರೆ ನಿಮ್ಮ ಏನು ಇದನ್ನ ವೋಟ್ ಹಾಕೋ ಪ್ಲೇಸಸ್ಸೇ ಬೇರೆ, ಆ ಸ್ಕೂಲಿಗೆ ಬೇರೆಯವರು 117 ಅಂತಾರೆ, ಇನ್ನೊಂದು 115 ಅಂತಾರೆ. ಈ ರೀತಿ ಒಬ್ಬೊಬ್ರು ಕನ್ಫ್ಯೂಸ್ ಮಾಡ್ತಾರೆ. ಸೊ ನಾವೆಲ್ಲರಿಗೂ ನಂಬರ್ ಕೊಟ್ಟು ನಂಬರ್ ತಗೊಂಡು ಫೋನ್ ಮಾಡಿ ಹೇಳಿದ್ರು, ಇದುವರೆಗೂ ಯಾರು ಬಂದಿಲ್ಲ, ಆ ಫಾರ್ಮ್ಗಳನ್ನು ಯಾರು ತಂದು ಕೊಟ್ಟಿಲ್ಲ. ಓಕೆ, ಅಂದ್ರೆ ಮನೆ ಮನೆಗೆ ಯಾರು ಸಿಬ್ಬಂದಿಗಳು ಬರ್ತಾ ಇಲ್ವಾ? BLO ಅಧಿಕಾರಿಗಳು ಇಲ್ಲ ಮೇಡಮ್, ಯಾರು ಬರ್ತಾ ಇಲ್ಲ ಮೇಡಮ್, ಯಾರು ಬಂದಿಲ್ಲ. ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲರಿಗೂ ಕೇಳಾಯ್ತು, ಯಾರ ಮನೆಗೂ ಯಾರೂ ಬರ್ತಾ ಇಲ್ಲ. ಅಲ್ಲೇ ಎಲ್ಲೋ ದೇವಸ್ಥಾನ ಅಂಗನವಾಡಿಲಿ ಮಾಡ್ತಾ ಇದ್ದಾರೆ. ಅಲ್ಲಿದ್ದೀನಿ, ಇಲ್ಲಿದ್ದೀನಿ, ಅಲ್ಲಿ ಅಪಾರ್ಟ್ಮೆಂಟ್ ಅಲ್ಲಿ ಇದೀನಿ ಅಂತ ಹೇಳ್ತಾರೆ. ಇಲ್ಲ ಕಳಿಸ್ತೀವಿ ಬರ್ತೀವಿ ಅಂತ ಹೇಳ್ತಾರೆ. ಇವತ್ ಬೆಳಗ್ಗೆನೂ ಫೋನ್ ಮಾಡಿದ್ದೆ ಜಯರಾಮನ್ ಅವ್ರಿಗೆ. ಅವ್ರಂತೆ ಈ 115 ಏನು ವೋಟ್ ಹಾಕೋ ಇದೆಯಲ್ಲ ಅದಕ್ಕೆ 115 ಅವ್ರು ಜಯರಾಮ್ ಅಂತ ಹೇಳಿ, ಆ ಜಯರಾಮ್ಗೂ ಫೋನ್ ಮಾಡಿದ್ದೆ. ಇಲ್ಲ ಸರ್ ಕಳಿಸ್ತೀನಿ, ಇವತ್ ಬರ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದ್ರು. ಯಾರು ಬಂದಿಲ್ಲ ಮೇಡಮ್. ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಯಾರನ್ನ ಕೇಳ್ಬೇಕು, ಯಾರನ್ನ ಬಿಡ್ಬೇಕು? ಈ ರೀತಿ ಮಾಡಿದ್ರೆ ಎಲ್ಲಿ ಮನೆಗೆ ಬರ್ತಾ ಇಲ್ಲ ಅವ್ರು ಯಾರನ್ನು. ಓಕೆ, ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ ಇದ್ರ ಬಗ್ಗೆ ಮಾಹಿತಿನ ಪಡ್ಕೊಳ್ಬೇಕು ಸರ್, ದೂರ ನೀಡಬೇಕು ಸರ್. ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ದಾವಣಗೆರೆಯಿಂದ. ನಮಸ್ಕಾರ ಸರ್. ಓಕೆ, ಶಿವರಾಜ್ ಅವರೇ ಏನ್ ಹೇಳ್ತೀರಾ ಈ ಪ್ರಕ್ರಿಯೆ ಬಗ್ಗೆ? ತಾವು ವೋಟರ್ ಲಿಸ್ಟ್ ಅಲ್ಲಿ ಆಡ್ ಆಗಿದ್ದೀರಾ? ಹಲೋ, ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಮೇಡಮ್, ಇದು ಏನಿಲ್ಲ, SIR ಮಾಡ್ತಾ ಇದಾರಲ್ಲ, ಈಗ ಕೆಲವು ನಮ್ಮಲ್ಲೆಲ್ಲ ಬಂದೇ ಇಲ್ಲ, ಅಪ್ಲಿಕೇಶನ್ ಕೊಟ್ಟು ಹೋಗ್ತಾ ಇದ್ದಾರೆ. ಬಟ್ ಫಿಲ್ಲಿಂಗ್ ಮಾಡೋದಕ್ಕೆ ಕೆಲವರಿಗೆ ಬರಲ್ಲ, ಏನಿಲ್ಲ. ಆದ್ರೆ ಅವ್ರ ಜೊತೆಯಲ್ಲೇ ಈ ಕೆಲವು ಪಾರ್ಟಿ ಲೀಡರ್ಸ್ ಎಲ್ಲ ಬಂದ್ಬಿಟ್ಟು ಅವರೇ ಒಂಥರ ಏನೋ SIR ಅವರ ಒಂದು ಮುಂಚೂಣಿಯಲ್ಲೇ ಮಾಡ್ತಾ ಇರೋದು. ಅವ್ರು ಹೇಳ್ದಂಗೆ ಮಾಡ್ತಿದ್ದಾರೆ. ಅವ್ರು ಹೇಳಿದ ಅವ್ರು ಹೇಳಿದ ತರನೇ ಮಾಡ್ತಾ ಇದ್ದಾರೆ. ಓಕೆ ಓಕೆ, ನೀವು ಆಡ್ ಆಗಿದ್ದೀರಾ ಸರ್? ಯಾವ ರೀತಿ ಏನ್ ಮೇಡಮ್? ಓಕೆ, ಶಿವರಾಜ್ ಅವರೇ ನೀವು ಆಡ್ ಆಗಿದ್ದೀರಾ ವೋಟರ್ ಲಿಸ್ಟ್ ಅಲ್ಲಿ? ಇದೀವಿ ಮೇಡಮ್, ಇದೀವಿ. ಓಕೆ, ಬಟ್ ನಮ್ಮ ಮನೆಗೆ ಯಾವುದೇ ರೀತಿ SIR ಇಂದ ಇದು ಯಾವುದು ಬಂದು ಅಪ್ಲಿಕೇಶನ್ ಕೊಟ್ಟಿಲ್ಲ ಇನ್ನೂ. ಆದ್ರೂ ಫಾರ್ಮ್ ಕೊಟ್ಟಿಲ್ಲ, ಫಾರ್ಮ್ ಕೊಟ್ಟಿಲ್ಲ. ನಾನು ಬಹಳ ಸತಿ BLOಗಳಿಗೆ ಅವ್ರಿಗೆಲ್ಲ ಕೇಳಿದ್ದೀನಿ, ಬರ್ತೀವಿ ಅವಾಗೆಲ್ಲ ಬರ್ತೀವಿ ಅಂತಂದ್ರೆ ಅಂತ ಅಂತಾರೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ರಾಜು ಅಂತ. ನಮಸ್ಕಾರ ರಾಜು ಅವರೇ. ನಮಸ್ತೆ. ಏನ್ ಹೇಳ್ತೀರಾ ತಾವು SIR ಪ್ರಕ್ರಿಯೆ ಬಗ್ಗೆ? ವೋಟರ್ ಲಿಸ್ಟ್ ಅಲ್ಲಿ ನೀವು ಆಡ್ ಆಗಿದ್ದೀರಾ? ಇಲ್ಲ ಚೆನ್ನಾಗಿದೆ. ಇವ್ರದ್ದು ಮತದಾನ ನಡೀತಾ ಇರೋ ಒಂದು ವ್ಯವಸ್ಥೆಯಲ್ಲಿ ಚೆನ್ನಾಗಿದೆ. ಆದ್ರೆ ಅದಕ್ಕೆ ಪ್ರತಿಯೊಬ್ರು ಸ್ಪಂದಿಸ್ತಾ ಇಲ್ಲ. ಒಂದು ಸಮಸ್ಯೆ, ನನ್ನ ಸಮಸ್ಯೆ, 10 ವರ್ಷದಿಂದ ನಾವು ಒಂದ್ ಕಡೆ ಜಾಗದಲ್ಲಿ ಇದ್ವಿ. ಈಗ ನಮ್ಮ ಸ್ವಂತ ಮನೆಗ್ ಬಂದಿದ್ದೇವೆ. ನಾನಿವತ್ತು ಮತದಾನದ ಆಫೀಸಿಗೂ ಹೋದೆ. ನೀವು ಹಳೇದ್ರಲ್ಲಿ ಏನಿದೆ ಅದನ್ನೇ ಮುಂದುವರಿರಿ, ನಿಮ್ ಮನೆಗ್ ಬಂದಾಗ ನೋಡೋಣ ಅಂತ ಹೇಳಿದ್ರೆ ಇಲ್ಲಿ ತನಕ ಯಾರು ಬಂದೂ ಇಲ್ಲ. ಸಿಬ್ಬಂದಿಗಳು ಬಂದಿಲ್ಲ ಹಾಗಿದ್ರೆ ಮನೆ ಹತ್ರ. ನಾವು ಹೊಸ ಮನೆಗ್ ಬಂದಿದ್ದೇವೆ. ಹಳೆ ಮನೆಗಾದ್ರೆ ನೀವು ಬಂದ್ ಸೈನ್ ಹಾಕಿ ಹೋಗಿ ಅಂತ ಹೇಳ್ತಾರೆ. ನಮ್ಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಇವ್ರದ್ದು ವ್ಯವಸ್ಥೆಗಳಿಂದ. ನಮಗೆ ಸ್ವಲ್ಪ ಸಮಸ್ಯೆ. ನಾವಿಬ್ರು ವಯಸ್ಸಾದವ್ರು ಮನೇಲಿ ಇರೋದು. ಸ್ವಲ್ಪ ಮಾಹಿತಿ ಸರಿ ಆಗ್ತಾ ಇಲ್ಲ ನಮಗೆ. ಓಕೆ ಓಕೆ, ಧನ್ಯವಾದ ರಾಜು ಕರೆ ಮಾಡಿದ್ದಕ್ಕಾಗಿ. ಈಗ ಮಂಗಳಮ್ಮ ಅಂತ ಕಾಲರ್ ರೆಡಿ ಇದ್ದಾರೆ. ಮಂಗಳಮ್ಮ ನಮಸ್ಕಾರ. ನಮಸ್ತೆ ಮೇಡಮ್ ಅವರೇ. ಏನ್ ಹೇಳ್ತೀರಾ ಈ SIR ಪ್ರಕ್ರಿಯೆ ಬಗ್ಗೆ ತಾವು? ಅದು ಏನು ನಮ್ಗೆ ಫಾರ್ಮ್ ಅಷ್ಟೇ ಕೊಟ್ಟೋಗಿದ್ದಾರೆ ಮೇಡಮ್. ತುಂಬಾ ನಮ್ಮ ಮನೆಯಲ್ಲಿ ಇದು ಇಲ್ಲ. ಅದು ಏನ್ ಮುಂದೆ ಏನಾದ್ರು ಪ್ರಾಬ್ಲಮ್, ಈಗ ಏನೋ ತಪ್ಪಿಕೊಂಡಿದ್ವಿ, ಮುಂದೆ ಏನೋ ಪ್ರಾಬ್ಲಮ್ ಆಗ ಅದಕ್ಕೆ ಯಾರು ಹೊಣೆ ಆಗ್ತಾರೆ?
ಅಂದ್ರೆ ಸಿಬ್ಬಂದಿಗಳು ಬಂದಾಗ ಅವ್ರು ಹೇಳ್ತಾರಲ್ಲ ಈ ರೀತಿ ತುಂಬಬೇಕು ಅಂತ ಹೇಳಿಲ್ಲ, ಅವರೇ ಫಿಲ್ ಮಾಡ್ಕೊಡ್ತಾರಲ್ಲ, ಆ ತರ ಏನು ಮಾಡಿಲ್ವಾ? ಏನು ಹೇಳಿಲ್ಲ ಮೇಡಮ್. ಅಲ್ಲ ಮೇಡಮ್, ಅವ್ರು ಏನು ಹೇಳಿಲ್ಲ, ಫಾರ್ಮ್ ಅಷ್ಟೇ ಕೊಟ್ಟಿದಾರಂತೆ, ತುಂಬಿಡ್ರಿ ನಾವು ಬಂದು ಒಯ್ತೀವಿ ಅಂತ. ಓಕೆ, ಯಾವತ್ತು ಬಂದಿದ್ರು? ನಿನ್ನೆ. ನಿನ್ನೆ ಬಂದು ಒಂದು ಫಾರ್ಮ್ ಕೊಟ್ಟೋಗಿದ್ದಾರಾ ನಿಮಗೆ? ಇಲ್ಲ ಇಲ್ಲ, ಡಬಲ್ ಎರಡು ಕೊಟ್ಟಾಗಿದ್ದಾರೆ. ತುಂಬಿ ಒಂದು ನೀವು ಇಟ್ಕೊಳ್ಳಿ, ನಾವು ಬಂದು ಒಯ್ತೀವಿ ಅಂತ ಹೇಳ್ಯಾರ. ಓಕೆ, ಮತ್ತೆ ಬಂದಿಲ್ಲ ಫಾರ್ಮ್ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ? ಇಲ್ಲ ಬಂದಿಲ್ಲ ಮೇಡಮ್. ಏನು ಸಮಸ್ಯೆ ಆಗ್ತಾ ಇದೆ ತಮಗೆ ಇದ್ರ ಅಂದರೆ ಫಿಲ್ ಮಾಡೋಕ್ಕೆ ಸಮಸ್ಯೆ ಆಗ್ತಾ ಇದೆ ತಮಗೆ? ಹ್ಞೂ. ಅದು ಇವಾಗ ನಾವು ಏನೋ ತುಂಬಿದ್ವಿ, ಪರ್ಫೆಕ್ಟ್ ಆಯ್ತು ಏನೋ ಒಂದು, ಆಮೇಲೆ ಮುಂದೆ ಏನಾದ್ರು ಸಮಸ್ಯೆ ಬಂದ್ರೆ ಅದಕ್ಕೆ ಯಾರು ಇದು ರೆಸ್ಪಾನ್ಸ್ ಮಾಡ್ತಾರೆ? ಬರ್ತಾರೆ ಅನ್ಸುತ್ತೆ, ಇವತ್ತ ಇಲ್ಲ ನಾಳೆ ಬರ್ತಾರೆ ಅನ್ಸುತ್ತೆ. ಬೇರೆ ಮನೆ ಕಡೆಗೆ ಹೋಗ್ತಾ ಇದ್ದಾರೆ ಹೇಗೆ? ಆತರ ಇವಾಗ ಕೊಟ್ಟಿದಾರ ಅಂದ್ಮೇಲೆ ಅವ್ರ ಕೆಲಸ ಅವ್ರು ಮಾಡ್ಬೇಕ್ರಿ ಪೂರ್ತಿಯಾಗಿ. ಹೌದು ಹೌದು ಅಲ್ವಾ? 5 ನಿಮಿಷ ಕುಂತಾಗ್ಲಿ ಅದನ್ನ ಎಲ್ಲ ಸರಿಪಡಿಸ್ಬೇಕು. ಹಾಗಿದ್ರೆ ನಿಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ಬಂದು ಫಾರ್ಮ್ ಕೊಟ್ಟೋಗಿದ್ದಾರೆ ಅಷ್ಟೇ, ಅದನ್ನ ಕಲೆಕ್ಟ್ ಮಾಡ್ಕೊಂಡಿಲ್ಲ? ಇಲ್ರಿ. ಓಕೆ, ಧನ್ಯವಾದ ಮಂಗಳಮ್ಮ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಮ್ಯಾಮ್. ಏನ್ ಹೇಳ್ತೀರಾ ಸುನಂದ ಅವರೇ SIR ಪ್ರಕ್ರಿಯೆ ಬಗ್ಗೆ ತಮ್ಮ ಅಭಿಪ್ರಾಯ? ಇಲ್ಲಿ ದೊಡ್ಡಬಳ್ಳಾಪುರದಿಂದ ಮಾತಾಡೋದು ಮ್ಯಾಮ್. ಬಂದೇ ಇಲ್ಲ ಮೇಡಮ್ ಇಲ್ಲಿ, ಏನು ಫಾರ್ಮ್ ಕೊಟ್ಟಿಲ್ಲ, ಏನು ಇಲ್ಲ ಮ್ಯಾಮ್ ಇಲ್ಲಿ. ಓಕೆ, ವೋಟರ್ ಲಿಸ್ಟ್ ಅಲ್ಲಿ ನೀವು ಆ್ಯಡ್ ಆಗಿದ್ದೀರಾ? ಆ್ಯಡ್ ಆಗಿದ್ದೇವೆ ಮ್ಯಾಮ್. ನಾವು 30 ಇಯರಿಂದ ಇಲ್ಲೇ ಇರೋದು. 30 ವರ್ಷದಿಂದ. ಮೇಡಮ್. ಏನು ಬಂದೇ ಇಲ್ಲ ಮೇಡಮ್, ಇನ್ನು ಯಾರು ಬಂದೇ ಇಲ್ಲ. ಯಾರು ಬಂದಿಲ್ಲ ಸಿಬ್ಬಂದಿಗಳು? ಬಂದೇ ಇಲ್ಲ ಮೇಡಮ್, ಯಾರು ಬಂದಿಲ್ಲ. ಈ ಪ್ರಕ್ರಿಯೆ ಬಗ್ಗೆ ತಮಗೆ ಇದ್ದಾಗ ಬಂದಿದ್ರು, ಅವತ್ ಕೇಳಿದ್ದಕ್ಕೆ ಇನ್ನು 2 ತಿಂಗಳಾಗುತ್ತೆ 3 ತಿಂಗಳಾಗುತ್ತೆ ಅಂತ ಹೇಳಿ ಹೋದ್ರು ಮೇಡಮ್ ಅವರು. ಕೇಳಿದ್ದಕ್ಕೆ ಯಾರು ಹೇಳಿದಾಗಂತ? ಪಲ್ಸ್ ಪೋಲಿಯೋಗೆ ಮನೆ ಇದಕ್ಕೆ ಬಂದಿದ್ರಲ್ಲ ಮೇಡಮ್, ಅಂಗನವಾಡಿ ಕಾರ್ಯಕರ್ತೆಯರು. ಅವತ್ತು ನಾನ್ ಕೇಳಿದ್ದಕ್ಕೆ ಆತರ ಹೇಳಿದ್ರು ಮೇಡಮ್ ಅವತ್ತು. ಅಂದ್ರೆ ಇನ್ನೊಂದ್ 2 ತಿಂಗಳಲ್ಲಿ ಬರ್ತೀವಿ ಅಂತ ಹೇಳಿದ್ರು. ಮೇಡಮ್. ಓಕೆ, ಅಂದ್ರೆ ನಿಮ್ ಮನೆಗ್ ಮಾತ್ರ ಬಂದಿಲ್ವಾ, ಇಲ್ಲ ಅಕ್ಕಪಕ್ಕದ ಮನೆಗಳಿಗೂ ಬಂದಿಲ್ವಾ, ಇಲ್ಲ ನಿಮ್ ಏರಿಯಾಗೆ ಬಂದಿಲ್ವಾ? ಬಂದೇ ಇಲ್ಲ ಮೇಡಮ್, ಇಲ್ಲಿ ಬಂದೇ ಇಲ್ಲ, ಇದಕ್ಕೇನೆ ಬಂದಿಲ್ಲ. ಆ ಕಡೆ ಸೈಡೇ ಬಂದಿಲ್ಲ? ಬಂದೇ ಇಲ್ಲ ಮೇಡಮ್. ಈಗ ಕೆಲವೊಂದ್ ಕಡೆ ದೇವಸ್ಥಾನ ಅಲ್ಲೆಲ್ಲ ಆಗ್ತಾ ಇದೆಯಲ್ಲ, ಆ ರೀತಿನೂ ಬಂದಿಲ್ಲ ಅಲ್ಲಿಗೆ? ಅಲ್ಲಿ ಎಲ್ಲಿ ನಾವು ಹೊರಗೆ ಏನ್ ಕೇಳಿಲ್ಲ ಮೇಡಮ್, ಒಟ್ನಲ್ಲಿ ಇನ್ನೂ ಲೇಟ್ ಆಗುತ್ತೆ ಅಂತಂದ್ರು. ಏನು ಬಂದೇ ಇಲ್ಲ ಮೇಡಮ್, ಯಾರು ಬಂದಿಲ್ಲ. ಓಕೆ, ಧನ್ಯವಾದ ಸುನಂದ ಅವರೇ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ನೇರ ಸಂಪರ್ಕದಲ್ಲಿ ಪವರ್ ಟಿವಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ಮಾತನಾಡಬಹುದು. ನಮ್ಮ ನಂಬರ್ 0808470021 ಮತ್ತು 46470022. ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಊರಿನಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಅಧಿಕಾರಿಗಳು ನಿಮ್ಮ ಮನೆಗೆ ಭೇಟಿ ನೀಡ್ತಾ ಇದ್ದಾರಾ, ಅಥವಾ ಈ ದೇವಸ್ಥಾನಗಳಿರಬಹುದು, ಅಂಗನವಾಡಿ ಇರಬಹುದು, ಸ್ಕೂಲ್ಗಳಿರಬಹುದು, ಅಲ್ಲಿಗೆ ಅಧಿಕಾರಿಗಳು ಬಂದು ಫಾರ್ಮನ್ನು ಫಿಲ್ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಪವರ್ ಟಿವಿಯಲ್ಲಿ ನೇರ ಸಂಪರ್ಕದಲ್ಲಿ ನೀವು ಜಾಯ್ನ್ ಆಗಿ ಮಾತಾಡಬಹುದು. ಜೊತೆಗೆ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ, ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ಇಲ್ಲಿ ತಿಳಿಸಬಹುದು. ನೀವು ಕೂಡ ಮಾತನಾಡಬೇಕು ಅಂದರೆ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ, ಈಗಾಗಲೇ SIR ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕವಿತಾ ಅಂತ. ನಮಸ್ಕಾರ ಕವಿತಾ ಅವರೇ. ನಮಸ್ತೆ ಮ್ಯಾಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬ್ಯಾಂಗ್ಳೂರ್ ಕೆಂಗೇರಿಯಿಂದ, BD ಅಪಾರ್ಟ್ಮೆಂಟ್ ಇಂದ ಮ್ಯಾಮ್. ಓಕೆ, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? SIR ನಮ್ಮ ಕಡೆ ಬಂದಿಲ್ಲ, ನಿನ್ನೆ ಬಂದಿದ್ದಾರಂತೆ ಕೆಲವು ಕಡೆ. ಇಲ್ಲಿ ನಮ್ಮ ಕಡೆ ನಾವು ಕೆಲ್ಸಕ್ಕೆ ಹೋಗ್ತೀವಿ ಮ್ಯಾಮ್ ಮಧ್ಯಾಹ್ನ. ಈ ಕಡೆ ಎಲ್ಲ ನಾವೇನ್ ಮಾಡ್ಬೇಕು ಮ್ಯಾಮ್? ನಾವು ಕೆಲ್ಸಕ್ಕೆ ಹೋದ್ಮೇಲೆ ಬಂದ್ರೆ ಇಲ್ಲಿ ಬಾಗ್ಲಾಕ್ಬೇಕು. ಅಂದ್ರೆ ನಿಮ್ ಕಡೆ ಬಂದಿದ್ದಾರೆ, ಬಟ್ ಅವ್ರು ಬಂದಂತ ಸಂದರ್ಭದಲ್ಲಿ ಮನೇಲಿ? ಅದೇ ಅವ್ರು ನಿನ್ನೆ ಎಲ್ಲ ಕೆಲವು ಕಡೆ ಬಂದಿದ್ದಾರಂತಾರೆ. ನಮ್ ಕಡೆ ನಾವು ಕೆಲ್ಸಕ್ಕೆ ಹೋಗಿರ್ತೀವಿ ಮ್ಯಾಮ್. ಇಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಾವ್ ಎಲ್ಲಿ ತಗೋಬೇಕು ಫಾರಂ. ನಿನ್ನೆ ಭಾನುವಾರ ಅಲ್ಲ? ಇಲ್ಲ, ನಿನ್ನೆ ಬಂದಿದ್ರಂತೆ ಮ್ಯಾಮ್, ಕೆಲವು ಕಡೆ ಇಲ್ಲಿ ಬಂದಿದ್ರಂತಿದ್ದಾರೆ. ಆದ್ರೆ ನಿಮ್ಮ ಮನೆ ಕಡೆ ಬಂದಿಲ್ಲ? ಇಲ್ಲ, ಇಲ್ಲೇ BD ಡಿಪಾರ್ಟ್ಮೆಂಟ್ ಇಲ್ಲಿ ಕೆಂಗೇರಿಲಿ ಸ್ವಲ್ಪ ಮನೆಗೆ ಬಂದಿದ್ದಾರಂತೆ. ಈಗ ನಾವೆಲ್ಲ ಇಲ್ದಿರೋದು ನಿನ್ನೆ ಇದ್ವಿ, ನಿನ್ನೆ ಈ ಕಡೆ ಬಂದಿಲ್ಲ. ಓಕೆ, ಇನ್ನು ಈ ತಿಂಗಳು 29ನೇ ತಾರೀಕುವರೆಗೂ ಟೈಮ್ ಇದೆ, ಸ್ವಲ್ಪ ಕಾಯಿರಿ. ಅಂದ್ರೆ ಇನ್ನೂ 1 ತಿಂಗಳು ಟೈಮ್ ಇದೆಯಲ್ಲ, ಬರೋದು ಸ್ವಲ್ಪ ಲೇಟ್ ಕೂಡ ಆಗಬಹುದು.
ಅದೇ ನಾವು ಕೆಲ್ಸಕ್ಕೆ ಹೋದ ಬಂದ್ರೆ ಮಾತ್ರ ನಮ್ಗೆ ಸಿಗಲ್ವಲ್ಲ ಅಂತ ಅನ್ಸ್ತಾ ಇತ್ತು ಮೇಡಮ್. ಓಕೆ, ಅಂದ್ರೆ ಸಂಡೇ ಟೈಮ್ ಬಂದ್ರೆ ಸಿಗ್ತಿರಲ್ವಾ? ನಿನ್ನೆ ಬಂದಿದ್ರೆ ಸಂಡೆ ಸಿಗ್ಬೋದಿತ್ತಲ್ವಾ? ಬಂದ್ರೆ ಅದೇ ನಿನ್ನೆ ಕೆಲವು ಕಡೆ ಸ್ವಲ್ಪ ಮನೆ ಬಂದು ಹೋಗಿದಾರಂತೆ, ಬೂತ್ ನಂಬರ್ ತಗೊಂಡು ಯಾವ್ಯಾವ ಬೂತ್ ನಂಬರ್ ಇರೋರ್ಗೆ ಕೊಟ್ಟಿದ್ದಾರೆ ಅಂತಿದ್ದಾರೆ. ಅಂದ್ರೆ ನಮ್ಮ ಮನೇಲಿ ಈ ತರ ಬಂದ್ರೆ ನಾವು ಸ್ವಲ್ಪ ಸಂಡೆ ಎಲ್ಲ ಬಂದ್ರೆ ಪರವಾಗಿಲ್ಲ. ಓಕೆ ಓಕೆ, ಧನ್ಯವಾದ ಕವಿತಾ ಕರೆ ಮಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಸೋಮರಾಧ್ಯ ಅಂತ. ನಮಸ್ಕಾರ. ನಮಸ್ಕಾರ ಮೇಡಮ್. ಏನ್ ಹೇಳ್ತೀರಾ ಸರ್ ತಾವು SIR ಪ್ರಕ್ರಿಯೆ ಬಗ್ಗೆ? ತಮ್ಮ ಅಭಿಪ್ರಾಯ ಏನು? ಮೇಡಮ್ ನಮ್ ಕಡೆನೂ ಬಂದಿಲ್ಲ, ಇನ್ನೂ ಬಂದಿಲ್ಲ. ಓಕೆ, ವೋಟರ್ ಲಿಸ್ಟ್ ಅಲ್ಲಿ ನೀವು ನಾವು ಆಡ್ ಆಗಿದ್ದೀರಾ? ರೆಡಿ ಇದೀವಿ ನಾವು ರೆಡಿ ಇದೀವಿ ನಾವು. ಇನ್ನು 29ನೇ ತಾರೀಕು ಟೈಮ್ ಇದೆ ಈ ತಿಂಗಳು. ಫಾರಮ್ಗಳು ಕೊಟ್ಟಿಲ್ಲ ಇನ್ನು. ಹಾ ಅಂದ್ರೆ ನಿಮ್ಮ ಮನೆ ಸೈಡ್ ಬಂದಿಲ್ವಾ, ನಿಮ್ಮ ಏರಿಯಾಗ್ ಬಂದಿಲ್ವಾ, ಇಲ್ಲ ಅಲ್ಲಿ ಬಂದೇ ಇಲ್ಲ ಅಂತ? ನಮ್ಮ ಏರಿಯಾಕ್ಕೆ ಬಂದಿಲ್ಲ ಮೇಡಮ್, ನಮ್ಮ ಏರಿಯಾಕ್ಕೆ ಬಂದಿಲ್ಲ. ಓಕೆ, ಅವರು ಒಂದೊಂದು ಏರಿಯಾಗಳಿಗೆ ಒಂದೊಂದು ದಿನ ಇಟ್ಕೊಂಡಿರ್ತಾರೆ. ಸೊ 29ನೇ ತಾರೀಕುವರೆಗೂ ಟೈಮ್ ಇರೋದ್ರಿಂದ ಬರುವಂತಹ ಸಾಧ್ಯತೆ ಇದೆ. ಬರ್ತಾರೆ, ನಾಳೆ ಇಲ್ಲ ನಾಡಿದ್ದು ಬರ್ಬೋದು. ಓಕೆ ಮೇಡಮ್, ಥ್ಯಾಂಕ್ ಯು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಉಡುಪಿಯಿಂದ ವಿನಯ್ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ವಿನಯ್. ನಮಸ್ತೆ ಸರ್, ಏನ್ ಹೇಳ್ತೀರಾ ಈ ಪ್ರಕ್ರಿಯೆ ಬಗ್ಗೆ ತಾವು? ನಿಮ್ಮನೆಗೆ ಅಧಿಕಾರಿಗಳು ಬಂದಿದ್ರಾ? BLO ಅಧಿಕಾರಿಗಳು ಸಿಬ್ಬಂದಿಗಳು ಆಗಮಿಸಿದ್ರಾ? ಓಕೆ, ಸಂಪರ್ಕ ಕಡಿತ ಆಗಿದೆ. ಕರೆ ಮಾಡಿದಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ಕಡೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ತಿಂಗಳು 29ನೇ ತಾರೀಕುವರೆಗೂ ಸಮಯ ಇರೋದ್ರಿಂದ ತಾವು ಕೂಡ ಕಾಯಬೇಕಾಗುತ್ತೆ. 29ನೇ ತಾರೀಕು ಅಷ್ಟರಲ್ಲಿ ಅಧಿಕಾರಿಗಳು ಬಂದು ಫಾರ್ಮನ್ನು ಫಿಲ್ ಮಾಡ್ತಾರೆ. 2 ಫಾರ್ಮನ್ನು ನೀಡಲಾಗುತ್ತೆ. ಒಂದು ಫಾರ್ಮನ್ನು ಅವ್ರು ತೆಗೆದುಕೊಂಡ್ರು ಹೋದರೆ, ಇನ್ನೊಂದು ಫಾರ್ಮ್ ಏನಿರುತ್ತೆ, ಅರ್ಜಿ ಏನಿರುತ್ತೆ, ಅದನ್ನು ತಮ್ಮ ಬಳಿಯೇ ಇಟ್ಕೊಳ್ಬೇಕಾಗುತ್ತೆ. ಅಧಿಕಾರಿಗಳು ಕೂಡ ಆಗಮಿಸಿದಂತಹ ಸಂದರ್ಭದಲ್ಲಿ ನೀವು ಕೂಡ ಒಳ್ಳೆಯ ರೀತಿಯಲ್ಲಿ ಅಧಿಕಾರಿಗಳ ಜೊತೆ ವರ್ತಿಸಿ, ಯಾಕೆಂದರೆ ಅವ್ರಿಗೂ ಕೂಡ ಒತ್ತಡ ಇರುತ್ತೆ. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಶಿವಕುಮಾರ್ ಅಂತ ನೆಲಮಂಗಲದಿಂದ. ನಮಸ್ಕಾರ ಶಿವಕುಮಾರ್. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ SIR ಪ್ರಕ್ರಿಯೆ ಬಗ್ಗೆ? ಸಿಬ್ಬಂದಿಗಳು ಆಗಮಿಸಿದ್ರ ಹೇಗೆ? ಮೇಡಮ್ ಏನಿಲ್ಲ, ಈಗ ಸುಮ್ನೆ ಈಗ ನಾವು ಮತದಾರರ ಪಟ್ಟಿನಲ್ಲಿ ಇದ್ದೀವಿ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಸರ್. ಹಾ, ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ. ಸರಿ. ಓಕೆ, ಹೇಳಿ. ಈಗ ಮತದಾರರ ಪಟ್ಟಿಗೆ ನಮ್ಮ ಹೆಸರು ಇದಾವೆ. ಸಾವಧಾನದಿಂದ ನೀವು ಟೈಮ್ ಕೊಟ್ಟಿದ್ರೆ ಬೇಕಾದಷ್ಟು ವಿಚಾರನೂ ಇದೆ. ಪಾಪ ಎಲ್ಲ ಮಾಡ್ಕೊಂಡು ಹೋಗ್ಬೋದು. ನೀವು ಮಾತಾಡ್ತಿರೋದು ಸರಿಯಾಗಿ ಕೇಳಿಸ್ತಿಲ್ಲ ಸರ್, ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿಂದ ಗಂಗಾಧರ್ ಅಂತ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಗಂಗಾಧರ್. ನಮಸ್ಕಾರ ಮೇಡಮ್. ನಿಮ್ಮೂರಲ್ಲಿ ಹೇಗೆ ನಡೀತಾ ಇದೆ SIR ಪ್ರಕ್ರಿಯೆ? ಸಿಬ್ಬಂದಿಗಳು ಆಗಮಿಸಿದ್ರಾ? ಹೇಗೆ ಫಾರ್ಮ್ ಎಲ್ಲ ಕೊಟ್ರಾ? ಫಿಲ್ ಆಯ್ತಾ? ಮೇಡಮ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಮ್ದು ಸರ್ವಜ್ಞ ನಗರ ಕಾನ್ಸ್ಟಿಟ್ಯೂನ್ಸಿ HBR ಉಪವಿಭಾಗ ತುಂಬಾ ಚೆನ್ನಾಗಿ ಎಲ್ಲಾ ಬೂತ್ಗಳಲ್ಲೂ ಕೂಡ ಅಧಿಕಾರಿಗಳು ಉಸ್ತುವಾರಿಯಲ್ಲಿ BLOಗಳವರು ಮನೆ ಮನೆಗೆ ಬಂದು ಭೇಟಿ ಕೊಟ್ಟು ಕಾರ್ಯಕ್ರಮ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಕೆಲವು ಗೊಂದಲಗಳಿದೆ ಮೇಡಮ್. ಏನ್ ಗೊತ್ತಾ, ಕೆಲವರು ಅನಕ್ಷರಸ್ಥರಿರ್ತಾರೆ. ಈಗ ದೇವಸ್ಥಾನ ಮಂದಿರಗಳಲ್ಲಿ ಮಾಡ್ತಾರೆ ಅಂದ್ರೆ ಬರೀ ಅರ್ಜಿ ಕೊಡೋದಷ್ಟೇ ಅವ್ರ ಕೆಲಸ. ಮಾಹಿತಿ ಕಲೆಕ್ಟ್ ಆಗ್ಬೇಕಂದ್ರೆ ಮನೆಗೆ ಹೋಗ್ಲೇಬೇಕು, ಮನೆಯಲ್ಲೇ ಮಾಹಿತಿ ಇರೋದು ಇಲ್ವಾ? ಈಗ ಒಂದದಲ್ಲೇ ಅರ್ಜಿಗಳು ವಿತರಣೆ ಮಾಡ್ತಾ ಇದ್ದಾರೆ. ಮತ್ತೆ ಪ್ರತಿಯೊಬ್ರು ಮನೆ ಮನೆಗೆ ಹೋಗ್ತಾ ಇದ್ದಾರೆ. ಏನಂತ, ಒಂದು ಅರ್ಜಿನಲ್ಲಿ ಏನೇ ಒಂದು ತಿದ್ರು ಸರಿ, ಸಮಸ್ಯೆ ಇದ್ರು ಕೊಡಿ, ಅದು ರಿಜೆಕ್ಟ್ ಆಗುತ್ತೆ ಅಂತ ಭಯ ಬಿಚ್ಚಿಬಿಟ್ಟಿದ್ದಾರೆ. ಆಮೇಲೆ ಅರ್ಜಿನ ಅಧಿಕಾರಿಗಳು ತುಂಬಿಕೊಡ್ತಾ ಇಲ್ಲ, ನೀವೇ ತುಂಬಿಕೊಡಿ ಅಂತ BLOಗಳು ತಾಕೀತ್ ಮಾಡ್ತಾ ಇದ್ದಾರೆ. ಹಂಗಾಗಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ ಓಟೆ ಹೋಗ್ಕೊಡುತ್ತೆ, ಕಳ್ಕೊಂಡ್ಬಿಡ್ತದೆ ಅಂತ ಈ ರೀತಿ ಗೊಂದಲಗಳು ಇರಬಾರ್ದು ಮೇಡಮ್. ಯಾಕಂದ್ರೆ ಅನಕ್ಷರಸ್ಥರು ಗೊತ್ತಿರೋರು ಇರ್ತಾರೆ. ಆಮೇಲೆ ಅವ್ರ ತಂದೆ ಪೂರ್ವಿಕರದ್ದು ಮಾಹಿತಿ ಕೇಳ್ತಾ ಇದ್ದಾರೆ. ಪೂರ್ವಿಕರು ಮಾಹಿತಿ ಇಟ್ಟರೆ ಕೊಡ್ತಾರೆ, ಇಲ್ಲಾಂದ್ರೆ ಏನ್ ಮಾಡೋದು? ಹಂಗಾದ್ರೆ ಅವರು SIR ಅಲ್ಲಿ ಭಾಗವಹಿಸೋದೇ ಬೇಡವಾ? ಈ ರೀತಿ ಗೊಂದಲಗಳಿದೆ ಮೇಡಮ್. BLOಗಳಂತೂ ನಮ್ಮ ಭಾಗದಲ್ಲಿ ಮನೆ ಮನೆಗೆ ಹೋಗಿ ಇನ್ನೂ ಸಾಕಷ್ಟು ಫಲಾವಕಾಶ ಇದೆ, ಮತ್ತೆ ಟೈಮು ಇದೆ, ಕೊಡ್ಬೋದು ಖಂಡಿತ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇವಾಗ ಮನವರಿಕೆ ಆಗಿದೆ. SIR ಅಲ್ಲಿ ಭಾಗವಹಿಸಿಲ್ಲ ಅಂದ್ರೆ ಅವ್ರ ಓಟ್ ಹಕ್ಕನ್ನು ಕಳ್ಕೊಂತಾರಂತ. ಈಗ ಊರಿಗೆ ಹೋಗಿದ್ರೆ ಸರಿ ಬಂದು ಕೇಳಿ ಪಡ್ಕೊಂತಾರೆ. ನಾವು ನಮ್ದು ಒಕ್ಕತ್ತ ಏನಂತಂದ್ರೆ ಅವ್ರಿಗೆ ಸರಿಯಾದ ಮಾಹಿತಿ ಕೊಡ್ಬೇಕು. ಮತ್ತೆ BLO ಒಬ್ಬರು ಅವ್ರು ಏನ್ ಮಾಡ್ತಾರೆ ಗೊತ್ತಾ ಮೇಡಮ್, ಅರ್ಜಿ ಕೊಡ್ಬೇಕು, ಸ್ಕ್ಯಾನಿಂಗ್ ಮಾಡ್ಬೇಕು, ಎಂಟ್ರಿ ಮಾಡ್ಬೇಕು. ಅವ್ರ ಮೇಲೆ ಇಬ್ಬರು ಅಧಿಕಾರಿಗಳು ಇರ್ತಾರೆ, ಅವ್ರಿಗೆ ಮಾಹಿತಿ ಕೊಡ್ಬೇಕು. ಅವ್ರ ಜೊತೆಗೆ ಇನ್ನೊಬ್ರು ಸಹಾಯ ಇವ್ರು BLOಗಳಿರ್ತಾರೆ, ಅವ್ರಿಗೆ ಬೇರೆ ರಾಜಕೀಯ ಮುಖಂಡರುಗಳಿರ್ತಾರೆ. ಅದು ಮುಖ್ಯ ಬರಲ್ಲ. BLO ಅವ್ರಿಗೆ
ಖಂಡಿತವಾಗ್ಲೂ ಅವ್ರ ಸಹಾಯಕರ ಕೊಟ್ರೆ ಇದಕ್ಕೆ ಪ್ರೋಗ್ರಾಮ್ ಸಕ್ಸಸ್ ಮಾಡ್ಬೋದು. ಅರ್ಜಿ ತುಂಬೋದು ಗೊಂದಲಗಳು ನಿವಾರಣೆ ಮಾಡ್ಬೇಕು ಮೇಡಮ್, ಅದು ನಮ್ಮ ಅವಕಾಶ ಮೇಡಮ್. ಓಕೆ, ಧನ್ಯವಾದ ಗಂಗಾಧರ್ ಪವರ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಈಗ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಕೆಂಗೇರಿಯಿಂದ ಆರಾಧ್ಯ ಅಂತ. ಆರಾಧ್ಯ ಅವರೇ ನಮಸ್ಕಾರ. ಮೇಡಮ್ ನಮಸ್ತೆ. ನಿಮ್ಮೂರಲ್ಲಿ ಹೇಗ್ ನಡೀತಾ ಇದೆ SIR ಪ್ರಕ್ರಿಯೆ? ಮೇಡಮ್ ನಡೀತಾ ಇದೆ. ಯಾವುದೇ ರೀತಿ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿಲ್ಲ ಮೇಡಮ್ ಜನಕ್ಕೆ. ಓಕೆ, ಏಕಾಏಕಿ ಮಾಡಿದರೆ ಪ್ರತಿ ಸತಿ ಏನಾಗುತ್ತೆ, ನಮ್ಮ ಜನಕ್ಕೆ ಇದೇ ರೀತಿ ಏನಾದ್ರೂ ಒಂದು ಜನರ ಮೈಂಡ್ ಸೆಟ್ ನ ಚೇಂಜ್ ಮಾಡಕ್ಕೆ ಏನಾದ್ರೂ ಒಂದು ಆದೇಶ, ಏನಾದ್ರೂ ಒಂದು ಅಂಶಗಳನ್ನ ತಗೊಬಂದಿ ಅಭಿವೃದ್ಧಿ ಆಗ್ತಾ ಇರೋದನ್ನ ತಡೆಯಕ್ಕೆ ಇದೊಂದು ದಾರಿ ಅಷ್ಟೇ. SIR ಇಷ್ಟು ವರ್ಷ ಬೇಕಾಗಿದ್ದ ಇದನ್ನ ಮಾಡಕ್ಕೆ? ಸಿಂಪಲ್ ಆಗಿ ಥಿಂಕ್ ಮಾಡಿ ಅಲ್ವಾ. ಇವಾಗ ಆಧಾರ್ ಕಾರ್ಡ್ ನ ಎಲ್ಲೆಲ್ಲೋ ಲಿಂಕ್ ಮಾಡ್ತಾರೆ, ಯಾಕೆ ಚುನಾವಣಾ ಆಯೋಗ ಆಧಾರ್ ಕಾರ್ಡ್ ಲಿಂಕ್ ಮಾಡ್ತಾ ಇಲ್ಲ ಇದಕ್ಕೆ? ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋರಿಲ್ಲ. ಏನಾದ್ರೂ ಒಂದು ಇದನ್ನ ಜನದ ಮೈಂಡ್ ಸೆಟ್ ನ ಬೇರೆ ಕಡೆ ಎಳ್ಕೊಂಡು ಹೋಗಕ್ಕೆ ಇದು ಒಂದು ಚಿಕ್ಕ ಉದಾಹರಣೆ ಅಷ್ಟೇ. ಇದರಿಂದ ಜನಕ್ಕೂ ಕೂಡ ಅನುಕೂಲ ಆಗುತ್ತಲ್ಲ. ಈಗ ಏನಾದ್ರೂ ವೋಟರ್ ID ಇಲ್ಲ ಅಂತಂದ್ರೆ ಸರ್ಕಾರದ ಸೌಲಭ್ಯ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಸರ್ಕಾರದವರು. ಈಗ ಮೇಡಮ್ ಇವಾಗ ಚುನಾವಣಾ ಆಯೋಗ ಅಲ್ಲಲ್ಲಿ ತಾಲೂಕ್ ಪಂಚಾಯಿತಿಯಲ್ಲಿ BBMP ವ್ಯಾಪ್ತಿಯಲ್ಲಿ ಹೊಸದು ಒಂದು ಏನು ನೀತಿ ನಿಯಮ ಕ್ರಿಯೇಟ್ ಮಾಡಿ, ಒಂದ್ ಸಂಸ್ಥೆ ಕ್ರಿಯೇಟ್ ಮಾಡಿ, ಒಂದು ಸ್ಟಾಫ್ ನ ರೆಡಿ ಮಾಡ್ಕೊಂಡು ಯಾರು ಹೊಸದಾಗಿ ಅಪ್ಲೈ ಮಾಡ್ಬೇಕು, ಯಾರು ಇದುವರೆಗೂ ವೋಟರ್ ID ಇಲ್ಲ, ಯಾರು ಅಡ್ರೆಸ್ ಚೇಂಜ್ ಮಾಡಿದ್ದಾರೆ ಅವ್ರನ್ನೆಲ್ಲ ಸರಿ ಮಾಡ್ಬೋದಲ್ಲ. ಇದಕ್ಕೆ ಯಾಕೆ ಇವ್ರು ಮನೆಗೆ ಹೋಗ್ಬೇಕು? ಇವಾಗ ನೋಡಿ ಇವರೆಲ್ಲ ಸ್ಟಾಫ್ಸ್ ಎಲ್ಲ ಯಾರು ಇವರೆಲ್ಲ ಬೇರೆ ಕೆಲಸ ಬಿಟ್ಟು ಇದನ್ ಮಾಡ್ತಾ ಇದಾರೆ. ಈಗ ಆ ಕೆಲಸ ಏನಾಗುತ್ತೆ, ಪೆಂಡಿಂಗ್ ಆಗುತ್ತೆ. ಇದೇ ರೀತಿ ಜಾತಿ ಸಮೀಕರಣ ಮಾಡಿದ್ರು ಲಾಸ್ಟ್ ಟೈಮು ಅಲ್ವಾ. ಎಲ್ಲದ್ರಲ್ಲೂ ಏನಾಯ್ತು, ನಮ್ ಟ್ಯಾಕ್ಸ್ ದುಡ್ಡು, ನಮ್ ಪ್ರತಿಯೊಂದು ದುಡ್ಡು ಕೂಡ ಇದೇ ರೀತಿ ಇದಾಗ್ತಾ ಇದೆ. ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಇದರಿಂದ ಟೈಮ್ ವೇಸ್ಟ್ ಅಂತ ಹೇಳ್ತಾ ಇದ್ದೀರ ತಾವು. ಹೌದು. ಈಗ ನೋಡಿ ಮೀಡಿಯಾದವರು ಅಷ್ಟೇ, ನೀವು ನಮ್ ಸಪೋರ್ಟ್ ಜನಕ್ಕೆ ಈ ತರ ಆಗ್ತಿದೆ ಅಂತ ನೀವು ನಮ್ ಪರವಾಗಿ ನಿಂತಾಗ ಸರ್ಕಾರನ ಏನಾದ್ರು ನಾವು ಕ್ವಶನ್ಸ್ ಮಾಡ್ಬೋದು ಅಷ್ಟೇ ಮೇಡಮ್. ನಾವು ನಿಮ್ ಪರವಾಗಿ ಯಾವಾಗ್ಲೂ ಇದೀವಲ್ಲ ಸರ್. ಈಗ ನಾವು ವಿರೋಧ ಪಕ್ಷ ನಾಯಕರು ಕುಮಾರಸ್ವಾಮಿನ ಅಶೋಕ್ ಅವ್ರ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಈಗ ಲತಾ ಅಂತ ಸಾಲಿಗ್ರಾಮದಿಂದ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ಲತಾ ಅವ್ರೆ. ನಮಸ್ತೆ ಮೇಡಮ್. ನಮ್ದು ಏನಾಗ್ಬಿಟ್ಟೈತೆ ಅಂದ್ರೆ ಮೇಡಮ್, ಇವಾಗ ನಮ್ದು ನಂಜನಗೂಡು, ನಾವಿರೋದು ಇವಾಗ ಸಾಲಿಗ್ರಾಮದಲ್ಲಿ ತಾಯಿ ಮನೇಲಿ ಇದೀವಿ ಸರ್ ಮೇಡಮ್ ವಾಸ. ಇವಾಗ ವೋಟರ್ ಲಿಸ್ಟ್ ಏನಾಗೈತೆ ಅಂದ್ರೆ ಅಲ್ಲೈತೆ. ಇವಾಗ ಅದನ್ನ ಯಾವ ರೀತಿ ನಮ್ಗೆ ಇರೋತಕ್ಕೆ ನಮ್ಗೆ ಏನಾರು ವ್ಯವಸ್ಥೆ ಮಾಡ್ಕೊಡಕ್ಕಾಗುತ್ತಾ ಏನು ಅನ್ನೋದು ಒಂದ್ ಸ್ವಲ್ಪ ಇದಾಗೈತಿ ಮೇಡಮ್. ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳ್ಬೇಕು ಲತಾ ಅವ್ರೆ. ನಾವಿಲ್ಲಿ ತಮ್ಮ ಅಭಿಪ್ರಾಯ ಕೇಳ್ತಾ ಇದೀವಿ. ಅಲ್ಲಿ ಸಿಬ್ಬಂದಿಗಳು ಆಗಮಿಸ್ತಾರಲ್ಲ, ಆಗ ಅವ್ರ ಬಳಿ ಕೇಳ್ಬೇಕು ಇದಕ್ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ. ಅಂದ್ರೆ ಇದು ಯಾವಾಗ ಏನಾರ ಇದಕ್ ಸಮಸ್ಯೆಗೆ ಒಂದ್ ಪರಿಹಾರ ಸಿಗುತ್ತಾ ಏನು ಅಂತ ಒಂದ್ ಸ್ವಲ್ಪ ಮಾಹಿತಿ ಬೇಕಿತ್ತು ಮೇಡಮ್. ಅದೇ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರಲ್ಲ, BLO ಅಧಿಕಾರಿಗಳು, ಆಗ ಏನ್ ಮಾಡ್ಬೇಕು ನಾವು, ಅಲ್ಲಿದೆ ವೋಟರ್ ID, ಅದನ್ನ ಹೆಂಗೆ ಪರಿಷ್ಕರಣೆ ಮಾಡ್ಬೇಕು ಅಂತ ಹೇಳಿ ಅವ್ರ ಹತ್ರ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು. ಓಕೆ, ಧನ್ಯವಾದ ಲತಾ ಕರೆ ಮಾಡಿದ್ದಕ್ಕಾಗಿ. ಈಗ ಅಲ್ತಾಫ್ ಪಾಷಾ ಅಂತ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ಏನ್ ಹೇಳ್ತೀರಾ ಈ ಪ್ರಕ್ರಿಯೆ ಬಗ್ಗೆ? ವೋಟರ್ ಲಿಸ್ಟ್ ಅಲ್ಲಿ ನೀವು ಆಡ್ ಆಗಿದ್ದೀರಾ, ಸಿಬ್ಬಂದಿಗಳು ಆಗಮಿಸ್ತಾ ಇದ್ದಾರಾ ಮನೆಗೆ? ನಿಮ್ಮೂರಲ್ಲಿ ಹೇಗ್ ನಡೀತಾ ಇದೆ? ಮೇಡಮ್ ಅವರು ಮನೆಗೆ ಬಂದ್ರೆ ಅವ್ರ ಕೈಲಿ ಕೊಡಕ್ಕೆ ಆಗೋದಿಲ್ಲ. ಏನಕ್ಕೆ ಅಂದ್ರೆ ಅದು ನಾವು ಸದಾಶಿವ ನಗರದಲ್ಲೂ ದಾರಸ್ ಕಾಲೋನಿಲಿ ಇಲ್ಲ ಮನೆ ನಮ್ದು. 11 ತಿಂಗಳಾದ್ರೆ ಬಾಡಿಗೆ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇರ್ತೀವಿ. ಅವ್ರು ಬಂದು ಎಲ್ಲಿ ಹುಡುಕ್ತಾರೆ ಹೇಳಿ ನೋಡ, ಮನೆಗೆ ಹೋಗಿ ಅಂತಾರೆ ಈ ರಾಜಕೀಯದವರು. ಅವ್ರು ಒಂದ್ ಕಡೆ ಕೂತ್ಕೋಬಿಟ್ರೆ ನಾವೇನ್ ಮಾಡ್ತೀವಿ, ಈ ತರ ಕೊಡ್ತಾವ್ರ ಅಂತ ಹುಡಿಕೊಂಡು ಹೋಯ್ತೀವಿ ಆಧಾರ್ ಕಾರ್ಡ್ ತಗೊಂಡು. ಅದ್ ನಂಬರ್ ತಗೊಂಡ್ ಕೊಡ್ತಾರ ಅವರು ಅಲ್ವಾ ಮೇಡಮ್. ಈಗ ನಾವು 7ನೇ ಕ್ಲಾಸಲ್ಲಿ ಇದ್ದು ಹೋದ್ ವರ್ಷ ಈಗ 14ನೇ ಕ್ಲಾಸಲ್ಲಿ ಇದ್ದೀವಿ. ಈ ಮನೆಗೆ ಎಲ್ಲಿ ಬರ್ತಾರೆ ಮೇಡಮ್ ಅವರು? ಪಾಪ ಅಲ್ಲಿ ಎಲ್ಲ ಕೂತ್ಕೊಂಡಿದ್ರೆ ಹುಡಿಕೊಂಡು ಹೋದ್ರೆ ನಾವು ಕೊಡ್ತಾರೆ. ನಿಮ್ ಪ್ರಕಾರ ನೀವೇ ಅವ್ರನ್ನ ಹುಡ್ಕೊಂಡು ಹೋಗ್ಬೇಕು ಅಂತ? ಇಲ್ಲ, ಮನೆಗ್ ಬರಕ್ಕೆ ಅವ್ರಿಗೆ ಅಡ್ರೆಸ್ ಗೊತ್ತಾಗಲ್ವಲ್ಲ ಮೇಡಮ್. ಎಲ್ಲರ ಮನೆಗೂ ಬರ್ತಾರಲ್ಲ ಸರ್ ಅವರು? ಇಲ್ಲ, ಮನೆ ಪರ್ಮನೆಂಟ್ ಆಗಿರೋರು ಮನೆಗ್ ಬರ್ತಾರೆ. ಸ್ವಂತ ಮನೆ ಇರೋರು ಪರ್ಮನೆಂಟ್ ಅಲ್ಲೇ ಇರ್ತಾರೆ, ಬರ್ತಾರೆ. ಬಾಡಿಗೆ ಮನೆಯವ್ರು ಏನ್ ಮಾಡ್ತಾರೆ ಮೇಡಮ್, ಇಲ್ಲಿ ರವಿನೂರು ಏರಿಯಾದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಚೇಂಜ್ ಮಾಡ್ತಾರೆ. ಪಾಪ ಅವ್ರು ಗುಡಿಗೆ ಹೋಗಕ್ ಆಗಲ್ಲ. ಬಟ್ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ್ ಹೊಣೆ? ಅಲ್ಲಿ ಏನು ಹೆಚ್ಚು ಕಮ್ಮಿ ಆಗಲ್ಲ ಮೇಡಮ್. ಅವ್ರು ಆಧಾರ್ ಕಾರ್ಡ್ ನಂಬರ್ ತಗೊಂಡ್ಬಿಟ್ಟು ಕೊಡೋದು, ಅದು ನಮ್ ಫೋಟೋ ನೋಡಿ
ಓಕೆ ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕಾಗಿ. ಎಸ್, ನಾವೀಗಾಗಲೇ SIR ಪ್ರಕ್ರಿಯೆ ಹೇಗಿತ್ತು, ಯಾವ ರೀತಿಯೆಲ್ಲ ನಡೀತಾ ಇದೆ, ವಿಪಕ್ಷ ನಾಯಕರು ಏನು ಹೇಳ್ತಾ ಇದ್ದಾರೆ, ಇದಕ್ಕೆ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ, ಎಲ್ಲ ವಿಚಾರಗಳನ್ನು ತಿಳಿಸ್ಕೊಟ್ವಿ. ಅದರ ಜೊತೆಗೆ ವೀಕ್ಷಕರು ಕೂಡ ನಮ್ಮ ಪವರ್ ಟಿವಿ ಜೊತೆ ಮಾತನಾಡಿ ತಮ್ಮ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.